ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ದೊಡ್ಡ ಬೂತಾಯಿ ಸಿಕ್ಕಿದೆ ನೋಡಿ, ಒಳ್ಳೆದುಂಟು. ಅದನ್ನು ನೋಡಿ ನಾನಿವತ್ತು ಒಂದು ಪುಲಿ ಮುಂಚಿ ಮಾಡುವ ಅಂತ ಇದ್ದೇನೆ. ನಿಮಗೂ ಅದನ್ನು ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೇನೆ. ಮಳೆ ಶುರುವಾಗಿದೆ ನೋಡಿ. ಈಗ ಈ ರೀತಿ ಬಿಸಿ ಬಿಸಿಯಾದ ಪುಳಿ ಮುಂಚಿ ಗಂಜಿಗಂತೂ ಭಾರಿ ಒಳ್ಳೆಯದಾಗ್ತದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸರಿ, ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡುವುದೆಂದು ನೋಡುವ. ನಾನಿಲ್ಲಿ ಕೆಂಪು ಉದ್ದ ಮೆಣಸು, ಬ್ಯಾಡಗಿ ಮೆಣಸು ಹೇಳ್ತೇವೆ ನೋಡಿ, ಅದು ಖಾರ ಸಹ ಕಡಿಮೆ, ಬಣ್ಣ ಚೆನ್ನಾಗಿ ಬರ್ತದೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಒಳ್ಳೆ ರೋಸ್ಟ್ ಆಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಸಾಕು, ಒಂದು ಅರ್ಧ ಚಮಚದಷ್ಟು ಹಾಕಿದರೆ ಸಾಕು. ಒಳ್ಳೆ ಕ್ರಿಸ್ಪ್ ಆಗುವವರೆಗೆ ಇದನ್ನು ನಾವು ಫ್ರೈ ಮಾಡಬೇಕು. ಒಳ್ಳೆ ಫ್ರೈ ಆಗ್ತಾಯಿದೆ ನೋಡಿ. ಈಗ ಇದು ಮೆಲ್ಲ ಉರಿಯಲ್ಲಿಯೇ ನಾನು ಫ್ರೈ ಮಾಡ್ತಾ ಇದ್ದೇನೆ. ಹೊಗೆ ಬರೋದು ಕಾಣ್ತದೆ ನೋಡಿ. ಇದನ್ನೀಗ ನಾನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಡ್ತೇನೆ. ಈಗ ಇದಕ್ಕೆ ಕೆಲವು ಮಸಾಲೆ ಸಾಮಾನೆಲ್ಲ ಹಾಕಲಿಕ್ಕುಂಟು. ಅದಕ್ಕೆ ಏನೇನು ಬೇಕು ನೋಡುವ. ಈಗ ಒಂದು 2 ಚಮಚ, ಸಣ್ಣ ಚಮಚ ಕೊತ್ತಂಬರಿ, ಟೀ ಸ್ಪೂನ್ ಅಂತೇವೆಲ್ಲ ಅದು ಕೊತ್ತಂಬರಿ, ಒಂದು ಅರ್ಧ ಚಮಚದಷ್ಟು ಅಂದರೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಸಾಕಾಗ್ತದೆ ಇದಕ್ಕೆ. ಇದನ್ನು ಒಂದು ಸಾಸಿವೆ ಸ್ವಲ್ಪ ಚಟಪಟ ಅಂತದೆ, ಮತ್ತು ಕೊತ್ತಂಬರಿ ಎಲ್ಲ ಒಳ್ಳೆ ಪರಿಮಳ ಬರುವವರೆಗೆ ಹುರಿಬೇಕು. 1/4 ಚಮಚ ಮೆಂತೆಕಾಳು ಮತ್ತು 1/4 ಚಮಚ ಕರಿಮೆಣಸು ಅಷ್ಟು ಹಾಕಿದರೆ ಸಾಕಾಗ್ತದೆ. ಜಾಸ್ತಿ ಆದರೂ ಸಹ ಪದಾರ್ಥದ ಟೇಸ್ಟೇ ಚೇಂಜ್ ಆಗ್ತದೆ ಮೆಂತೆಕಾಳು ಜಾಸ್ತಿ ಆದರೆ. ಒಂದು 2 ಪಿಂಚ್ 2 ಪಿಂಚ್ ಓಂಕಾಳು ಅಂದರೆ ಅಜ್ವಾಯಿನ್ ಅಂತೇವೆ ನೋಡಿ, ಅದನ್ನು ಸಹ ಹಾಕಿ ಒಳ್ಳೆ ಪರಿಮಳ ಬರೋವರೆಗೆ ಹುರಿದು ನಾನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಮೆಣಸನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಅದರ ಜೊತೆ ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ, ಇದು ಫ್ರೈ ಮಾಡಿದ ಮಸಾಲೆ ಈಗ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಒಂದು ಮಧ್ಯಮ ಗಾತ್ರದ ಈರುಳ್ಳಿಯ 1/4 ಭಾಗ ಸಾಕು, ಅಷ್ಟನ್ನು ಈ ಮಿಕ್ಸಿ ಜಾರಿಗೆ ನೋಡಿ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕಿದರೆ ಸ್ವಲ್ಪ ಮಸಾಲೆ ಸಿಹಿ ಆಗ್ತದೆ, ಅದಕ್ಕೋಸ್ಕರ ಹಾಕೋದಿಲ್ಲ. ಒಂದು 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಒಂದು ದೊಡ್ಡ ಲಿಂಬೆ ಗಾತ್ರದ ಹುಣಸೆಹಣ್ಣು ಇದಕ್ಕೆ ಜಾಸ್ತಿ ಹಾಕ್ಕೊಳ್ಬೇಕು. ಆದ್ದರಿಂದ ಸಣ್ಣ ಲಿಂಬೆ ಗಾತ್ರದ ಸೈಜಲ್ಲಿ 2 ಲಿಂಬೆ ಗಾತ್ರದ ಸೈಜ್ನಷ್ಟು ಹಾಕ್ಕೊಳ್ಬೇಕಾಗ್ತದೆ ನೋಡಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ನಾನು ನುಣ್ಣಗೆ ರುಬ್ಬಿದ್ದೇನೆ. ಒಳ್ಳೆ ನುಣ್ಣಗಾಗಿದೆ ಇದು. ಈಗ ಇದನ್ನು ಇಟ್ಟು ಮೀನನ್ನೆಲ್ಲ ನಾನಿಲ್ಲಿ 1 kgಯಷ್ಟು ಮೀನಿದೆ ಇದರಲ್ಲಿ. ದೊಡ್ಡ ಮೀನಾದ್ದರಿಂದ ಒಂದು 10 ಮೀನು ಬಂದಿದೆ ಇದರಲ್ಲಿ. ಇದನ್ನು ಕ್ಲೀನ್ ಮಾಡಿ ಎಲ್ಲ ನಾನು ಅದಕ್ಕೊಂದು ಕಟ್ಟು ಕೊಟ್ಟು ಇಟ್ಟಿದ್ದೇನೆ, ಮಸಾಲೆ ಎಲ್ಲ ಚೆನ್ನಾಗಿ ಮೀನಿನ ಒಳಗೆ ಇಳ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಮಣ್ಣಿನ ಪಾತ್ರೆ ಇದು, ಇದರಲ್ಲಿ ಒಳ್ಳೆಯದಾಗ್ತದೆ, ತಳ ಸಹ ಹಿಡಿಯುವುದಿಲ್ಲ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಸ್ವಲ್ಪ ಹೆಚ್ಚು ಹಾಕಿದ್ರೇ ಒಳ್ಳೆಯದಾಗೋದು. 1 ಚಮಚದಷ್ಟು ಸಾಸಿವೆ ನೋಡಿ. ಈಗ ಒಳ್ಳೆ ಚಟಪಟ ಅಂತ ಉಂಟು. ಈಗ ಒಂದು ಮಧ್ಯಮ ಗಾತ್ರದ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಈಗ ಇದಕ್ಕೆ ಫ್ರೈ ಆಗಲಿಕ್ಕೆ ಅಂತ ಹಾಕ್ತಾ ಇದ್ದೇನೆ. ಅದೇ ರೀತಿ ಸಿಪ್ಪೆ ತೆಗೆದ ಒಂದು 8 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತೇನೆ ನಾನು ಇದಕ್ಕೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಒಂದು 2-3 ಎಸಳು ನಾನಿಲ್ಲಿ ಕರಿಬೇವು ಹಾಕ್ತೇನೆ ನೋಡಿ. ಅದನ್ನು ಅಷ್ಟೇ ಒಳ್ಳೆ ಫ್ರೈ ಮಾಡಬೇಕು. ಅಂದರೆ ಈರುಳ್ಳಿ ತುಂಬ ಸಾಫ್ಟ್ ಆಗಬಾರ್ದು, ನಮಗೆ ತಿನ್ನುವಾಗ ನಡುವೆ ಸ್ವಲ್ಪ ಕುರುಮ್ ಅನ್ನುವಾಗೇ ಇರಬೇಕದು. ದೊಡ್ಡ ತುಂಡು 2 ಇಂಚಿನಷ್ಟು ಶುಂಠಿ, ಇದು ದೊಡ್ಡದು, ಅದನ್ನು ನಾನು ತೆಳುವಾಗಿ ಕಟ್ ಮಾಡಿ ನೋಡಿ, ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ ಒಂದು 2-3 ಸೆಕೆಂಡ್ ಹುರಿದ್ರೆ ಸಾಕು. ಈರುಳ್ಳಿ ಫ್ರೈ ಆಗಿದೆ. ಈಗ ತುಂಬ ಸಾಫ್ಟ್ ಆದರೆ ತಿನ್ನಲಿಕ್ಕೆ ಅಷ್ಟು ರುಚಿ ಅಂತ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಹೀಗೆ ಮಾಡೋದು. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತೆಕಾಳನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಡ, ಒಂದು ಅರ್ಧ ಚಮಚ ಸಾಕಾಗ್ತದೆ, ಅರ್ಧ ಟೀ ಸ್ಪೂನ್. ಇದನ್ನು ಅಷ್ಟೇ ಮೆಂತೆಕಾಳು ಸ್ವಲ್ಪ ಫ್ರೈ ಆಗುವವರೆಗೆ ಹುರಿದ್ರೆ ಒಳ್ಳೆ ಪರಿಮಳ ಕೊಡ್ತದೆ ಇದು ಪದಾರ್ಥಕ್ಕೆ. ಮಸಾಲೆಯನ್ನು ಈಗ ನಾವು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಒಂದು 5-6 ನಿಮಿಷ ಲೋ ಟು ಮೀಡಿಯಮ್ ಹೀಟಲ್ಲಿ ಈ ಎಣ್ಣೆಯಲ್ಲಿ ನಾವು ಮಸಾಲೆಯನ್ನು ಫ್ರೈ ಮಾಡುವ. ಮಸಾಲೆಯ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ ಇದನ್ನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಫ್ರೈ ಮಾಡದೆ ನೀರು ಹಾಕಿ ಸಹ ಮಾಡಬಹುದು, ಅದನ್ನು ಕುದೀಲಿಕ್ಕಿಟ್ಟು. ಆದರೆ ಈ ರೀತಿ ಮಾಡಿದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಇವಾಗೊಂದು ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸಿ ಜಾರನ್ನು ತೊಳೆದು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ನೋಡಿ, ಇದು ಕುದೀಲಿಕ್ಕೆ ಅಂತ ಈಗ ಇಡಬೇಕು. ಒಂದು ರುಚಿಗೆ ನೋಡಿ 1.5 ಚಮಚದಷ್ಟು ಉಪ್ಪನ್ನು ಹಾಕಿದ್ದೇನೆ. ಇದು ಸ್ವಲ್ಪ ಹುಳಿ ಉಪ್ಪು ಎಲ್ಲ ಖಡಕ್ಕಾಗಿದ್ರೇ ರುಚಿಯಾಗಿರೋದು. ಉಪ್ಪು ಹುಳಿ ಖಾರ ಎಲ್ಲ ಒಳ್ಳೆ ಖಡಕ್ಕಿರಬೇಕು ಇದಕ್ಕೆ.
ಗಂಜಿಗಂತೂ ಭಾರಿ ಒಳ್ಳೆಯದಾಗ್ತದೆ ನೋಡಿ. ಈಗ ಮಸಾಲೆ ಚೆನ್ನಾಗಿ ಕುದ್ದಾಗಿದೆ. ಈಗ ಇದಕ್ಕೆ ಕೊನೆಗೆ ನಾನೀಗ ಒಂದು ಕಾಯಿಮೆಣಸನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ಉಪ್ಪಿನ ರುಚಿ ನೋಡುವ ಸಾಕಾ ಅಂತ. ಇದು ದಪ್ಪ ಮಸಾಲೆಯೇ ಚೆನ್ನಾಗಿರೋದು, ನೀರಾದರೆ ಚೆನ್ನಾಗಿರೋದಿಲ್ಲ. ಈಗ ಚೆನ್ನಾಗಿ ಮಸಾಲೆ ಬೆಂದಿದೆ ಕೂಡ. ಈಗ ನಾನು ಒಂದೊಂದಾಗಿ ಮೀನನ್ನು ಹಾಕ್ತಾ ಹೋಗ್ತೇನೆ ನೋಡಿ. ಇಷ್ಟು ಮಸಾಲೆಯಲ್ಲಿ ಆ 10 ಮೀನು ಚೆನ್ನಾಗಿ ಹಿಡಿತದೆ ಹತ್ರ ಇಟ್ಟು. ಮತ್ತು ಒಂದು ಏನಂದರೆ ಈ ಮೀನನ್ನು ಹಾಕಿದ ನಂತರ ನಾವು ಸೌಟು ಹಾಕಿ ತಿರುಗಿಸ್ಲಿಕ್ಕಿಲ್ಲ, ಮೀನು ಪುಡಿಯಾಗುವ ಚಾನ್ಸಸ್ ಇರ್ತದೆ. ಯಾಕಂದರೆ ಸಾರು ನೀರಾಗಿಲ್ಲ ನೋಡಿ, ಇದು ಸ್ವಲ್ಪ ದಪ್ಪ ನೋಡಿ. ಹಾಗಾಗಿ ಇದನ್ನು ನಾವು ಮಣ್ಣಿನ ಮಡಕೆಯನ್ನೇ ಎರಡೂ ಬದಿ ಹಿಡ್ಕೊಂಡು ಸ್ವಲ್ಪ ತಿರುಗಿಸ್ಬೇಕು. ಆ ರೀತಿ ಮಾತ್ರ ನೋಡಿ, ಈ ರೀತಿ ಮಾಡಬೇಕು. ಇಲ್ಲಾಂದರೆ ಮೀನು ಅದನ್ನು ನಾವು ತಿರುಗಿಸಿ ಹಾಕುವಾಗ ಪುಡಿ ಆಗ್ತದೆ. ಈ ಒಂದು ಮೆಲ್ಲ ಉರಿಯಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕು. ಮಸಾಲೆ ಆಲ್ರೆಡಿ ಬಿಸಿಯಾಗಿದೆ. ಒಂದು 5 ನಿಮಿಷ ಅಂದರೆ ಮೇಲ್ಭಾಗ ಸಹ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ. ಅದಕ್ಕೋಸ್ಕರ ರೆಡಿ ಆಯಿತು ನೋಡಿ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.